ಮಾಡಿದ್ದಲ್ಲ ಅದಕ್ಕಾಗಿ. ನಾ ಮಾಡಿದ್ದಕ್ಕಲ್ಲ, ಮತ್ತೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾಗೆ ಏನು ಕೆಲವೊಂದಿಷ್ಟು ವಿವೇಕಗಳು ಅಂದ್ರೆ ತಾನು ಎನ್ನುವಂತಹ ಪ್ರಜ್ಞೆ ಗಟ್ಟಿಯಾಗಿದ್ರು ಕೂಡ ಮರಣಕ್ಕಿಂತ. ಈಗ ರಾಮನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿ ತಂದಲ್ಲಿಗೆ ಮಾತ್ರ ರಾವಣ ನೋಡು, ನನಗೂ ಸಂಕಟ ಬಿದ್ದಿತ್ತು. ನನ್ನ ಅಣ್ಣ ಈಗ ಕಲಿಬಹುದು, ಆನಂತರ ಕಲಿಬಹುದು, ಇಂದು ಕಲಿತ ಸರಿಯಪ್ಪ. ಅಂಶವೇ ಬಿಗಡಾಗಿ ಜನಿಸಿದ್ದು. ಊಟ ಮಾಡ್ತೀಯನೋ? ಹಸಿವಾಗ್ತಾ ಉಂಟು. ಮಾಡುವುದ ನನಗಲ್ಲ, ರಣಭೂತಗಳಿಗೆ ಹಸಿವ. ನಿದ್ದೆ ಬರ್ತದೇನೋ? ನಿದ್ರೆ ನಿದ್ರೆ ಎಷ್ಟು ದಿವಸ ಬಿಟ್ಟು ಇಷ್ಟು ಹೊತ್ತಿಗೆಲ್ಲ ನಿದ್ರೆ ಬಂದ್ರೆ ಪ್ರಯೋಜನವೇ ಇಲ್ಲ. ಎಷ್ಟು ಜನರು ನಿದ್ರೆ ಇಷ್ಟೊತ್ತಿಗೆ ಹಾಳು ಮಾಡುವವರು ನೀವು, ನಿಮ್ಗೆ ನಿದ್ರೆ ಬರ್ತದ? ನಿದ್ರೆ ಬರುವುದಲ್ಲ, ನಿದ್ರೆ ಬರಿಸ್ತೇನೆ, ಅದು ನಿನ್ನ ಪಾಲಿಗೆ. ಲಕ್ಷ್ಮಣ, ಏನೋ ಹೆಣ್ಣು ಮಕ್ಕಳನ್ನು ಕಂಡಾಗ ಮನಸ್ಸಾಗ್ತದಿಲ್ಲ? ವಯಸ್ಸಾಗೋರು ಹುಡ್ತಾರೆ ಇಲ್ಲಿ, ಮನಸ್ಸಾಗೋರು ಇಳಿತಾರೆ. ಹೌದಾ? ಯಾರು ಇಷ್ಟನ್ನು ತಪಸ್ಸಿಗೆ ಕುಳಿತೆಯಾ? ಹೇಳ್ತೀಯ ಇಲ್ವಾ? ಹೇಳುವುದಿಲ್ವಾ? 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 ನೀನ್ ಹೇಗೆ ಎಬ್ಬಿಸಬೇಕಂತ ನನಗೆ ಗೊತ್ತು. ಕಾಲದಿಂದ ನಿನ್ನ ತನ್ನ ಇರವನ್ನ ರಾಮ ಸೇನೆಗೆ ತೋರಿಸಿದ ನಮ್ಮವ ಯಾರೋ ಇರಬೇಕು. ಯಾರವೋ ಚಿಕ್ಕಪ್ಪ ಮಗನೆನ್ನುವ ಪ್ರೀತಿ ಮಮಕಾರವನ್ನು ಇರಿಸದೆ, ರಾಜ್ಯದ ಮೇಲೆ ಯಾವ ಅಭಿಮಾನವನ್ನು ಇಟ್ಟುಕೊಳ್ಳದೆ, ಅಣ್ಣನೆನ್ನುವ ಗೌರವವನ್ನು ಕೊಡದೆ ಇಂಥ ಷಡ್ಯಂತ್ರವನ್ನು ಮುಂದಾಗಿಸಿದೆಲ್ಲ ಕುಡಿದು ಬಿಟ್ಟೆ. ನೀನೆ ಸಾಧ್ಯವಿಲ್ಲ. ಬಾಯಿಗೆ ಒಂದು ಹಾಗೆ ಕಳುಹುತ್ತಾಯಿ. ನೀನು ಮಾಡಿದ್ದಲ್ಲ ಅದಕ್ಕಾಗಿ. ನಾ ಮಾಡಿದ್ದಕ್ಕಲ್ಲ, ಮತ್ತೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಹಾಗೆ ಏನು ಕೆಲವೊಂದಿಷ್ಟು ವಿವೇಕಗಳು ಅಂದ್ರೆ ತಾನು ಎನ್ನುವಂತಹ ಪ್ರಜ್ಞೆ ಗಟ್ಟಿಯಾಗಿದ್ರು ಕೂಡ ಮರಣವೆನ್ನುವಂತಹ ಸಂಕಟವು ಒದಗಿ ಬಂದಾಗ ಈ ತರನಾಗಿ ಅವಿವೇಕದ ನುಡಿಗಳು ಹೊಮ್ಮಲ್ಪಡ. ಯಾಕೆ? ಏನು ನಾನು ಪುಣ್ಯ? ನೀನೆ ಪುಣ್ಯ ಸ್ವಭಾವದವನೇ. ಧರ್ಮ ಬಾಹಿರನಾದಂತ ನೀನೇ ಮಹಾ ಪುಣ್ಯ. ಯಾಕೆ ಹೇಳ್ತೀಯ ನೀನು? ನೋಡು, ಏನು ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಧರ್ಮಾನುಷ್ಠಾನವನ್ನು ಆಧರಿಸಿ ಇದಾಗಬೇಕಂತೆ, ಸಮಷ್ಟಿಯ ಪ್ರಜ್ಞೆಯನ್ನು ಆಧರಿಸಿ ಧರ್ಮ ಸೂಚಕದ ಕುರಿತಾಗಿ ಹೇಳುವುದಾದ ಅಲ್ಲೂ ನೀನು ಧರ್ಮ ಬಾಹಿರನೆ. ಶ್ರೀಲಂಪಟನನ್ನ ಬೆಂಬಲಿಸಿಕೊಂಡು ನೀ ಬಂದವ. ನಾನೇನಾದ್ರು ನೀನು ನಾನು ನೀನು ನಾನು ಮರ್ಯಾದಾ ಪುರುಷೋತ್ತಮನನ್ನು ಬೆಂಬಲಿಸಿದ. ಶ್ರೀಲಂಪಟನಾಗಿದ್ದ. ಈಗ ರಾಮನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿ ತಂದಲ್ಲಿಗೆ ಮಾತ್ರ ರಾವಣ. ನೋಡು, ನನಗೂ ಸಂಕಟ ಬಿದ್ದಿತ್ತು. ನನ್ನ ಅಣ್ಣ ಈಗ ಕಲಿಬಹುದು, ಆನಂತರ ಕಲಿಬಹುದು, ಇಂದು ಕಲಿತ. ಸರಿ
ಸರಿಯಪ್ಪ. ಎನ್ನುವುದಾಗಿ ಆಲೋಚಿಸಿ ನಾ ಸುಮ್ಮನೆ ಈಗ ಒಂದು ತಪ್ಪು ಎರಡು ತಪ್ಪು ಮೂರು ಹಾ. ಯೋಚನೆ ಮಾಡು. ಒಂದೋ ಎರಡು ಹೆಣ್ಣು ಮಕ್ಕಳನ್ನು ತಂದದಲ್ಲ, ಅದೆಷ್ಟೋ ನಾರಿಯರ ಅಪಹರಣ ಆಗಿದೆ. ಆವಾಗ ಹೇಳಬೇಕಿತ್ತು ನಿನಗೆ ರಾಮನ ಹೆಂಡತಿ ಸೀತೆಯ ಅಪಹರಣ ಆದ ತಕ್ಷಣವೇ ಹೇಳ್ತೀಯ. ಯಾಕೆ ಮಧ್ಯಂತರದಲ್ಲಿ ಸೂಚ್ಯವಾಗಿ ಪರೋಕ್ಷವಾಗಿ ಹೇಳಿದ್ದು ಇದು ತರವಲ್ಲ ಸರಿಯಲ್ಲ. ಯಾವ ಯಾವ ಪ್ರಕರಣದಲ್ಲಿ ಹೇಳಿದ್ದೀನಿ? ಮಧ್ಯಂತರದಲ್ಲಿ ಮಧ್ಯಂತರದಲ್ಲಿ ನೀನು ಸೀತಾ ಅಪಹರಣ ಆದ್ಮೇಲೆ ನಮ್ಮ ಅಪ್ಪನಿಗೆ ನೀತಿ ಬೋಧನೆ ಈಗ ನಾನು ಹೇಳಿಲ್ಲ ಅಂತ ನೀ ಹೇಗೆ ಹೇಳ್ತೀನಿ? ನೀ ಹೇಳಿಲ್ಲ ಅಂತ ನಾನು ಹೇಳಿಲ್ಲ ಅಂತ ನೀ ಹೇಗೆ ಹೇಳ್ತೀನಿ? ಹೇಳಿಲ್ಲ ಅಂತ ನಾನು ಹೇಳ್ತೇನೆ. ಹೇಗೆ ಹೇಳ್ತೀನಿ? ನೀನು ಹೇಳಿದ್ದ ಈಗ ಹೌದು. ನಿನ್ನನ್ನ ನಮ್ಮಪ್ಪ ಹೊರಗೆ ಹಾಕಿದ್ ಯಾವ ವಿಷಯ? ಸೀತೆಯ ವಿಷಯದಲ್ಲಿ ಪ್ರಬಲವಾಗಿ ಖಂಡಿಸಿದ. ಸೀತೆಯ ವಿಷಯದಲ್ಲಿ ಖಂಡಿಸಿದ್ರಿಂದ ಅದಕ್ಕೂ ಮೊದಲು ಎಲ್ಲಿಯಾದ್ರೂ ಯಾವ ಹೆಣ್ಣು ಮಕ್ಕಳಲ್ಲಿ ವಿಷಯ ನಾನು ಹೇಳಿದ್ದೇನೆ ನನ್ನ ಯಾವ ಹೆಣ್ಣು ಮಕ್ಕಳ ವಿಷಯದಲ್ಲೂ ನೀ ಖಂಡಿಸಿದ್ರೆ ಅದು ಹೊರ ನಾನು ಹೇಳಿದ್ದೇನೆ, ಸೂಚ್ಯವಾಗಿ ಹೇಳಿದ್ದೆ. ಎಲ್ಲಿ ಸೂಚ್ಯವಾಗಿ ಹೇಳಿದ್ದೆ. ನಿನ್ನಷ್ಟಕ್ಕೆ ಹೇಳ್ಕೊಟ್ಟದ? ನಿನ್ನಷ್ಟಕ್ಕೆ ಅಲ್ಲ ಅಂತ ಸಲ ಹೇಳಿದ್ರು ಆಗುದಿಲ್ಲ. ನಿನ್ನಷ್ಟಕ್ಕೆ ಹೇಳ್ಕೊಟ್ಟದ? ಆಂತರಂಗಿಕವಾದಂತಹ ಮಾತುಕತೆಯಲ್ಲಿ ನಡೆಯುವಂತಹ ಸಂದರ್ಭ ಮುಖಭಾವದಲ್ಲಿ ಇದು ತರವಲ್ಲ ಸರಿಯಲ್ಲ ಅಂತ ಸೂಚ್ಯವಾಗಿ ನಾವು ಹೇಳಿದ್ದವು. ಇಲ್ಲಿಯೂ ಮುಖಭಾವದಲ್ಲಿ ಇಲ್ಲಿ ಮುಖಭಾವದಲ್ಲಿ ಹೇಳುವುದಕ್ಕೆ ಕೆಲವೊಂದಿಷ್ಟು ನಾನು ನನ್ನದು ಎನ್ನುವಂತಹ ಮಮಕಾರ ಇರ್ತದೆ. ಅದು ಹೋಗಬೇಕಾದ್ರೆ ಕೆಲವೊಂದಿಷ್ಟು ಸಮಯ ಬೇಕು. ಈಗ ರಾಮ ಎನ್ನುವಂತಹ ದಿವ್ಯ ಸಾನ್ನಿಧ್ಯವು ಒದಗಿ ಬಂದ ನಂತರ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಪರಾತ್ಪರ ಎನ್ನುವುದು ಗೊತ್ತಾಗಿದೆ. ಹಾಗಾಗಿ ಯಾವುದಲ್ಲ ರಾಮನ ಹೆಂಡತಿಯನ್ನ ಅಪಹರಣ ಮಾಡಿದ್ದರಿಂದ ನಿನ್ನ ಬುಡಕ್ಕೂ ಬೆಂಕಿ ಎಲ್ಲಿ ಬಿದ್ದಿದೆ? ಬಿದ್ದಿದೆ ಅಂತಲ್ಲ, ಬೀಳ್ತದೆ ಅಂತ ಗೊತ್ತಾಗಿ ಜಾರಿದ್ದೀನಿ. ಜಾರಿದ ಪರಿಣಾಮ ಅವನ ಜೊತೆಗೆ ಸೇರಿ ಸಾಧು ನಾ ಹೇಳುತ್ತಲ್ಲ ಮಿಥ್ಯ. ಅರ್ಥವಿಸಿಕೊಳ್ಳುವುದಕ್ಕೆ ಮನೋವಿಜ್ಞಾನಿ ಅಂತ ಹೇಳ್ಬೇಡ. ಮನೋವಿಜ್ಞಾನಿ ರಾಮನ ಆವಾಗ ನೀ ಹೇಗೆ ಆಂತರ್ಯ ನಾನು ಹೇಳಿದ್ದೀನಿ ಅರ್ಥ ಆಯ್ತಾ? ನಿನ್ನನ್ನು ಹೊರಗಾಕಿದ್ದು ಪ್ರಬಲವಾದ ವಿಷಯ ಯಾವುದು ಅಂತ ಕೇಳಿದೆ. ಹೌದಲ್ವಾ? ಸೀತೆಯನ್ನು ತಂದದ್ದು ತಪ್ಪು ಅಂತ. ಅದೇ ರೀತಿಯಲ್ಲಿ ಉಳಿದ ಯಾವ ಹೆಣ್ಣು ಮಕ್ಕಳ ವಿಷಯದಲ್ಲಿಯೂ ನೀನು ತಂದದ್ದು ತಪ್ಪು ಅಂತ ಹೇಳಿದ್ರೆ ಆದ್ರೂ ನಮ್ಮ ಹೊರ ಹಾಕ್ತಾ ಇದ್ದ. ಅಲ್ಲಿಯವರೆಗೆ ನಿನಗೆ ಶಿಕ್ಷೆ ಕೊಡ್ಲಿಲ್ಲ, ಏನು ಹೇಳಿಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿಯವರೆಗೆ ನೀನು ಯಾವುದನ್ನು ಬಿಚ್ಚಿಡ್ಲೇನಿದೆ ಅರ್ಥ. ಅದನ್ನ ಅರ್ಥ ಬಿಚ್ಚಿಡ್ಲಿಲ್ವಾ? ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇದು ತರವಲ್ಲ ಸನ್ಮತವಲ್ಲ ಎನ್ನುವುದಾಗಿ ಹೇಳಿದ್ರು. ಅಷ್ಟು ಕಠಿಣವಾಗಿ ನಾ ಹೇಳಿಲ್ಲ. ಕಾರಣ ಅಗ್ರಜನೆನ್ನುವಂತಹ ಸದ್ಭಾವದಿಂದ. ಯಾವುದಲ್ಲ ಕರೆದು ತಂದು ತಂದವಳನ್ನು ವಿರೋಧಿಸುವುದಕ್ಕಾಗಲಿ ಪಡೆದುಕೊಂಡು ಹೋಗ್ಲಿಕ್ಕಾಗಲಿ ಯಾರು ಬರುವುದಿಲ್ಲ ಅಂತ ನಿನಗೆಲ್ಲ ವಿಶ್ವಾಸ ಇರಬೇಕು. ಈಗ ಇಲ್ಲದೇನು ರಾಮ ಬರ್ತಾನೆ ಎನ್ನುವಂತ ವಿಶ್ವಾಸದಿಂದ ಹುಟ್ಟಿರ್ಬೇಕು. ಅವ ಇಲ್ಲಿಗೆ ಬಂದ್ರೆ ನಮ್ಮ ಮೇಲೆ ರಾಮನು ಪ್ರಬಲ ಎನ್ನುವುದು ನಿನಗೆ ಹೇಳಿದ್ದು ನನಗಲ್ಲ. ನಿನಗನಿಸಿಕೊಳ್ತೇವೆ. ಯಾಕೆ? ಈಗ ರಾಮ ಒಬ್ಬ ಪ್ರಬಲ ಅಂತ ನಾವೇ ತೀರ್ಮಾನ ಮಾಡುದಾದ್ರೆ ನಮ್ಮಪ್ಪ ಅವಕಾಶ ಕೊಡು. ಈಗ ಮಾತಿನ ಮರದಲ್ಲಿ ರಾಮನು ಬರ್ತಾನೆ ಅಂತ ಗಟ್ಟಿಯಾದ ನಿರ್ಣಯ ನಿನಗೆ ಈ ತರವಾದ ಆಲೋಚನೆ ಬರಬೇಕಾದ್ರೆ ರಾಮನು ಗಟ್ಟಿಗೆ ಎನ್ನುವಂತಹ ವಿಶ್ವಾಸ ನಿನಗಿದೆ. ಹಾಗಾಗಿ ಆಲೋಚನೆ ರಾಮ ಬರುವುದಿಲ್ಲ ಅಂತ ನಮ್ಮ ಆಕ್ಷೇಪವಿಲ್ಲ. ನಮ್ಮ ವಿಷಯ ಹಾಗೆ ರಾಮ ಹುಡುಕಬೇಕು ಸೀತೆಯನ್ನ. ಇಲ್ಲದೆ ಹೋದ್ರೆ ರಾಮ ಇರುವಾಗ್ಲೂ ಸೀತೆಯನ್ನ ತರುವುದಕ್ಕೆ ನಮ್ಮ ಅಪ್ಪನಿಗೆ ಆಗ್ತಾ ಇತ್ತು. ಯಾಕೆ ತರಲಿಲ್ಲ? ಕಾರಣ ಬೇರೆ ಅಲ್ಲ. ರಾಮ ಹೆಂಡತಿಯನ್ನ ಕಳೆದುಕೊಂಡು ಹುಡುಕಬೇಕು, ರಾಮ ಹುಡುಕಾಟ ಮಾಡಿ ನೋವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಸೀತೆಯನ್ನ ಕದ್ದು ತಂದ. ಹಾಗಾಗಿ ಹೀಗೆಲ್ಲ ಮಾಡಿ ಹುಡುಕಾಟವನ್ನ ಮಾಡಿ ಸಂಕಟವನ್ನು ಅನುಭವಿಸುತ್ತಾ ಅಂತಿಮವಾಗಿ ಇಲ್ಲಿಗೆ ಬರಬೇಕು. ಅಷ್ಟೆಲ್ಲ ದಿಟ್ಟತನ ವಿದ್ಯುತ್ತೆ ಆಗಿದ್ದಲ್ಲಿ ಮಾಯಕದ ನನ್ನ ಪ್ರಶ್ನೆ, ಮಾಯಕದ ಯುದ್ಧ ಯಾತಕ್ಕೆ? ಯುದ್ಧ ಮಾಡಬಹುದಲ್ಲ. ಈಗ ಮಾಯಕ ಇರುವುದು ಯಾಕೆ? ಮಾಯಕ ಇರುವುದು ಯಾಕೆ? ಮಾಡುವುದಕ್ಕೆ. ಆದರೆ ಇದ್ದಾಗ ಕೈ ಸಾಗದೆ ಈಗ ಬೃಹಸ್ಪತಾಚಾರ್ಯ ಒಂದು ಮಾತಾಡಿದ್ರೆ ಏನ್ ಹೇಳಿದ? ಶತ್ರುಗಳನ್ನ ಗೆಲ್ಲುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ಮಾಯಕದ ವಿದ್ಯೆಯನ್ನ ಪ್ರಕಟಪಡಿಸಿದ್ರೆ ಆಕ್ಷೇಪ ಮಾಡುವ ಅಧಿಕಾರ ಇಲ್ಲ ಅಂತ. ನಮ್ಮ ಶತ್ರು ರಾಮನಾದ್ದರಿಂದ ಶತ್ರುವನ್ನೋ ಶತ್ರು ಸೇನೆಯನ್ನು ಪೀಡಿಸುವುದಕ್ಕಾಗಿಯೇ ಮಾಯಕದ ಆಟವನ್ನು ನಾವು ಆಡಿದ್ದೇವೆ. ಈಗ ನೀನು ನೀರಿನ ಮೇಲೆ ಕುಳಿತು ತಪಸ್ಸನ್ನು ಆಚರಿಸಿದೆ. ಯಾವ ಕಾರಣಕ್ಕೆ ಆಚರಿಸಿದೆ? ದೈವ ನನ್ನದಾದಂತಹ ಚಿತ್ತಶುದ್ಧಿಯನ್ನ ಆತ್ಮೋನ್ನತಿಗೆ ಪೂರಕವಾದ ಭಾವ ಸಮಾಧಿಯನ್ನ ಹೊಂದುವುದಕ್ಕೆ. ನೀರಿನ ಮೇಲೆ ಯಾಕೆ ಆಗ್ಬೇಕು? ನನ್ನ ಮೇಲೆ ಆಗುದಿಲ್ವಾ? ನೀರಿನ ಮೇಲೆ ಯಾಕೆ ಆಗ್ಬೇಕಿತ್ತು? ನನ್ನ ಇಚ್ಛೆ, ನನ್ನ ಇಚ್ಛೆ, ನಿನ್ನ ಇಚ್ಛೆ. ಅದು ನನ್ನ ಇಚ್ಛೆ. ಮಾಯಕದ ಆಟವು ನನ್ನ ಇಚ್ಛೆ. ಹಾಗಾದ್ರೆ ಸಮರಧಾರಣೆಯಲ್ಲಿ ನಿನ್ನ ಇಚ್ಛೆಯನ್ನು ತೋರುವುದಕ್ಕೆ ನೋಡು, ಬೃಹಸ್ಪತ್ಯಾಚಾರ್ಯರ ನೀತಿಶಾಸ್ತ್ರವನ್ನು ಹೇಳ್ತಾ ಇದ್ವಿ. ಶತ್ರುಗಳನ್ನ ಪ್ರತಿಬಂಧಿಸುವುದಕ್ಕೆ ಘಾತಿಸುವುದಕ್ಕೆ ಅವನಿಗಿಲ್ಲದೆ ಇರುವಂತಹ ವಿಚಾರವನ್ನು ತೋರ್ಪಡಿಸಬಹುದು. ಅದರ ಅಗತ್ಯತೆ ನಿನಗಿತ್ತು. ರಾಮ ಸಶಕ್ತನಲ್ಲ ಎನ್ನುವುದಾಗಿ ನೀನೇ ಹೇಳಿದ ಮೇಲೆ ಮಾಯಕದ ವಿದ್ಯೆ ಅಗತ್ಯತೆ ಉಂಟು. ಇದಕ್ಕೋಸ್ಕರ ಈಗ ರಾಮ ಸಶಕ್ತ ನೋಡು, ಆರಾಧನೀಯವಾದ
ಪರಿಕ್ರಮ ಆರಾಧನೀಯವಾದ ಪರಿಕ್ರಮಕ್ಕೂ ಶಕ್ತತೆಯನ್ನೇ ಆಧರಿಸಿರುವಂತಹ ಯುದ್ಧ ಕ್ಷೇತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಎನ್ನುವುದುಂಟು. ಇದು ಭಾವನೆಯನ್ನು ಆಧರಿಸಿರುವುದು, ಶಕ್ತತೆಯನ್ನಲ್ಲ. ಆ ನಿಲುಮೆಯನ್ನು ಆಧರಿಸಿ ನಾವು ಪ್ರಶ್ನಿಸುತ್ತೇವೆ. ಯಾವುದು? ಈಗ ನಾನು ಪ್ರಕಟಪಡಿಸುವ ತಪ್ಪು ಅಂತ ಆಕ್ಷೇಪ ನಿನ್ನದು ಈಗ ಅಥವಾ ರಾಮ ಬಲಹೀನ ಅಂತ ರಾಮ ಬಲಹೀನ ಅಂತ ನಾನು ಹೇಳಿದ್ದೇನೆ. ಎಲ್ಲಿ ಹೇಳಿದ್ದೇನೆ? ನೀನು ಹೇಳಿದ್ದೇನೆ ರಾಮ ಗಟ್ಟಿಗನೆನ್ನುವ ಕಾರಣದಿಂದಲೇ ಇಂದ್ರಜಿತ್ತುವಿಗೆ ರಾಮ ಗಟ್ಟಿಗಂತ ಗೊತ್ತಾಗಿ ಜಾರಿಕೊಳ್ತಾ ಇದ್ದದಂತ ಹೇಳಿ ಮತ್ತೇನು ಮಾಡ್ತಾ ಇರೋದು? ನೀನು ರಾಮ ಗಟ್ಟಿಗಂತ ಭಾವಿಸಿ ರಾಮ ಸೇನೆಗೆ ಜಾರಿದ್ದು ಯುದ್ಧಕ್ಕೆ ಬರಬಹುದಾಗಿತ್ತಲ್ಲ ಮಾಯೋ. ನೀನಂತ ಹೇಳಿದ್ರೆ ನಾನು ಅಂತ ಹೇಳಿದಲ್ಲ. ನಿನಗೆ ಯಾಕೆ ಭಾಷೆ ಅರ್ಥವಾಗದೇ ಇರುವಾಗ ನೀನು ವ್ಯವಹರಿಸ್ತಾ ಇರುವಾಗ ನಾ ಹೇಳಿದ್ದೇನು ನಿನ್ನಲ್ಲಿ ರಾಮನ ವಿಷಯಿಕವಾಗಿ ಒಂದು ಭೀತಿ ಇದ್ದಿತ್ತು, ಹಾಗಾಗಿ ಅದು ಶಕ್ತವಂತ ಎನ್ನುವುದು. ರಾಮನ ವಿಷಯದಲ್ಲಿ ನನ್ನ ವಾಕ್ಯ ಪೂರ್ಣ ಆಗ್ಲಿಲ್ಲ ಮಾರ. ಎಷ್ಟು ಹೇಳ್ತೇವೆ? ಎಷ್ಟು ಮಾಡಿಕೊಂಡು ಬಂದವರಲ್ಲ. ಕಂಠಪಾಠ ಮಾಡಿಕೊಂಡು ಬರಲಿಲ್ಲ, ಕಂಡರ ಕಂಡ ಹೇಳುದಲ್ವಾ? ಅಲ್ಲದಲ್ಲ ಎನ್ನುವುದಾಗಿ ಹೇಳಿದ ಕಾರಣದಿಂದಲೇ ಅದಲ್ಲ ಇದಲ್ಲ ಅದು ಸಲ್ಲ ಎನ್ನುವುದಾಗಿ ಹೇಳಿದ ಕಾರಣದಿಂದ ನಾ ಹೇಳಿದ್ದೇನು, ನೀನು ನನ್ನಲ್ಲಿ ಆರೋಪಿಸಿದ್ದೇನು ರಾಮನು ಸಶಕ್ತವಂತ ಎನ್ನುವುದಾಗಿ ಪ್ರೀತಿಯನ್ನ ಹೊಂದಿ ನೀನು ಹೊಂದಿ ರಾಮನ ಪಕ್ಷವನ್ನು ಸೇರಿದೆ. ಅಲ್ಲಲ್ಲ, ನೀನು ಒಂದು ಸೇರಿಸಿಕೊಂಡು ಹೇಳ್ಬೇಕು. ಯಾವ್ದು ರಾಮನು ಬಲವಂತ ಎನ್ನುವ ಭೀತಿಯನ್ನ ನೀನು ಹೊಂದಿ ಅಂತ ನಾನು ಹೇಳಿದ್ರೆ ಮಧ್ಯಂತರದಲ್ಲಿ ನಾ ಏನು ವಾಕ್ಯವನ್ನು ನನಗೂ ಬಲ ಅಲ್ಲ, ನಿನಗೆ ನೀನು ಬರದಲ್ಲಿ ಹೇಳಿದ್ದೇನೆ. ನೀ ಆಲಿಸಿದ್ರೆ ನನ್ನ ತಪ್ಪ. ನಿನ್ನ ಮನದಲ್ಲಿರುವಂತಹ ಪ್ರೀತಿನ ಅಲೆಯನ್ನ ನನ್ನಲ್ಲಿ ಆರೋಪಿಸಿ ಆಡ್ತಾ ಇದ್ದೇನು. ನನಗೇನು ಅರ್ಥ ಮಾಡಿಕೊಳ್ಳಿದ್ರೆ ನಾನು ಬಲಹೀನನೇ ಹೌದಾಗಿದ್ರೆ ನಾಗಪಾಶದಿಂದ ಬಂಧಿಸಿದ್ದೇನೆ ರಾಮ ಲಕ್ಷ್ಮಣರನ್ನು, ಹೌದಲ್ವಾ? ಅದಕ್ಕೆ ಪ್ರತ್ಯುತ್ತರವಾಗಿ ಏನಾಯ್ತು? ಬಂಧಿಸಿಲ್ಲ ಹೇಳು, ಬಂಧಿಸಿದ್ದೇನೆ. ಆವಾಗ ಎದ್ದು ಬಂದ್ರು, ಪ್ರಶ್ನೆ ಅಲ್ಲ. ಯುದ್ಧದಲ್ಲಿ 60 ಕೋಟಿ ಮಂದಗಳನ್ನ ಕೊಂದಿದ್ದೇನೆ. ಮಧ್ಯರಾತ್ರಿ ಕಾಲಕ್ಕೆ ಅವು ಎದ್ದು ಬಂದು ಈಗ ನಿರ್ಣಾಯಕವಾಗಿ ಗೆಲುವಾದದ್ದಂತ ಅಲ್ಲ, ಸ್ವಲ್ಪ ಮಟ್ಟಿಗೆ ಅದು ಗೆದ್ದವನಿದ್ದೇನೆ. ಅರ್ಥ ಏನು? ಈಗ ಸೋಲುವುದು ಅಂತ ಹೇಳಿದ್ರೆ ಹಾಗೆ ಸೋತವ ಮತ್ತೆ ಎದುರುಗಡೆ ಬರಬಾರ್ದು, ಭಯ ಅಂತ ಹೇಳಿದ್ರೆ ಹಾಗೆ. ಒಟ್ಟಿನಲ್ಲಿ ಸೋತವ ಮತ್ತೆ ಮುಂದೆ ಬರಬಾರ್ದು, ಸೋಲಿಸುವುದು ಅಂತ ಹೇಳಿದ್ರೆ ಹಾಗೆ, ಭಯ ಹುಟ್ಟಿಸುವುದು ಹಾಗೆ. ನಾನು ಹಾಗಲ್ಲ. ಅವರು ನಾವು ಸೋಲಿಸಿ ಅವರು ಮತ್ತೆ ಎತ್ತಾಗಲು ಅವರು ಹೇಳ್ತಾರೆ ಎನ್ನುವ ಭೀತಿಯಿಂದ ಅಡಗಿಕೊಳ್ಳಿಲ್ಲ. ಯುದ್ಧಕ್ಕೆ ಬಂದಿದೆ, ಯುದ್ಧಕ್ಕೆ ಬಂದಿದೆ. ಒಟ್ಟಿನಲ್ಲಿ ನಿನ್ನ ಕರ್ಮ ವಿಶೇಷತೆಗಳೆಲ್ಲವೂ ಅಫಲಿತ, ಯಾವುದೇ ಪೂರ್ವ ಫಲಿತವನ್ನು ಒದಗಿಸುವುದಿಲ್ಲ ಎನ್ನುವುದು ಸ್ಪಷ್ಟ ಅಲ್ವಾ? ನಾಗಪಾಶದಿಂದ ಬಂದಿದ್ದಾಗಲೂ ಎದ್ದು ಬಂದು ಆ ನಂತರ ವಿವಿಧ ಪ್ರಕರಣಗಳಿಗೆ ತೆಗೆದಾಗಲು ಅವರು ನ್ಯಾಯಸೆಟೆದು ನಿಂತು ಎಷ್ಟೇ ಕಪಿವೀರಾಗ್ರಣಿಗಳನ್ನ ಕೊಂದ್ರು ಕೂಡ ಸಂಖ್ಯಾನುಗತಿಯಲ್ಲಿ ಒಂದೇ ಒಂದು ಕಡಿಮೆ ಆಗಲಿ, ಏನು ವ್ಯತ್ಯಾಸ ಆಗಿಲ್ಲ. ಎಲ್ಲವೂ ವ್ಯತ್ಯಾಸ ಆಗ್ತದೆ. ಅವರು ಎಲ್ಲರೂ ಇರುವಾಗಲೂ ಮತ್ತೆ ನಾನು ಯುದ್ಧಕ್ಕೆ ಬರ್ತೇನೆ, ಮತ್ತೆ ನಾನು ಯುದ್ಧಕ್ಕೆ ಬರ್ತೇನೆ ಅಂತಾದ್ರೆ ನಾ ಹೆದರಿಲ್ಲ ಎನ್ನುವುದೇ. ಮತ್ತೆ ನೀವು ಬರುವುದಿಲ್ಲ. ಯಾಕೆ? ಇಂದಿನ ಪ್ರಕರಣದಲ್ಲಿ ನೀವು ಮೃತ್ಯುಂಜಯ ವ್ಯತ್ಯಾಸ ಮಂದಗಳಿದ್ದದ್ದು ನಿಮ್ಮ ಸೇನೆ, ಮಂದ ಮಾಡುದು ನಮ್ಮನ್ನ. ನೀವು ಹಾರುವಾಗ ಹೂವಿನ ಮಳೆ, ಆ ಹೂ ಬೀಳುದು ನಮ್ಮ ಮೈ ಮೇಲೆ. ಅಂದ್ರೆ ನಮಗಿದು ಕೊನೆಯ ಹೂ ಅಂತ ಹಾಗೆ ನಾವಾಗೆಲ್ಲ ಬೀಳಿಸುವುದಿಲ್ಲ. ಬೀಳಿಸುವುದಿಲ್ವಾ? ಬಿಡು. ಇದು ಮಾರಣ ಪರ್ವವನ್ನು ಮಾಡ್ತಾ ಇದೀಯ. ಇನ್ನು ಮಾರಣ ಪರ್ವವನ್ನು
ಶಾಪದಿಂದಲೇ ಪ್ರಯೋಗ ಆಯ್ತು ಅಂತಾದ್ರೆ ಕತ್ತು ಬಿದ್ದಿದೆ. ನಮ್ಮ ಪಡೆಯ ಕಾಲ ಬಿಡಬೇಕು. ಈತಗಳು ನರರೆಲ್ಲ ಬಂದ ಮೋಡಗಳು ಬಲವಲ್ಲ ಸಿದ್ಧ ಬಲವಲ್ಲ ಸಿದ್ಧ ನಾನೇ ಕಳಂಕವನ್ನು ತಂದುಕೊಂಡೆ. ಅನೇಕರು ರೀತಿಯ ಮಾತನಾಡಿದರು. ಚಿಕ್ಕಪ್ಪ ವಿಭೀಷಣನು ಹೇಳಿದ, ಕೇಳುವುದಕ್ಕೆ ಮುಂದಾದವರಲ್ಲ ಈತಗಳು ಮರವಲ್ಲ. ಒಂದ ರಾಮ ಲಕ್ಷ್ಮಣರಿಬ್ಬರು ಸಾಮಾನ್ಯ ಮನುಷ್ಯರಲ್ಲ. ಕೋತಿಗಳು ನಿಜವಾದ ಕೋತಿಗಳಲ್ಲ. ದೇವಾನು ದೇವತೆಗಳ ಅಂಶವೇ ಕೃತಿಗಳಾಗಿ ಜನಿಸಿತ್ತು. ಶೇಷಶಯನೇ ಲಕ್ಷ್ಮಣ, ಶೇಷ ಲಕ್ಷ್ಮಣ ಆದ್ಮೇಲೆ ಮಹಾವಿಷ್ಣುವೇ ರಾಮ, ಲಕ್ಷ್ಮೀ ದೇವಿಯ ಸೀತಾಮಾತೆ, ಶಂಖ ಚಕ್ರವೇ ಭರತ ಶತ್ರುಘ್ನರು ಎನ್ನುವ ಹಾಗೆ ಹೇಳಿದರು. ಎಲ್ಲವೂ ಸ್ಪಷ್ಟವಾಯಿತು. ಇಷ್ಟು ಗೊತ್ತಿದ್ದು ನಮ್ಮಪ್ಪ ಯಾಕೆ ಯತಿ ವೇಷವನ್ನಂತೂ ಸೀತೆಯನ್ನು ಕದ್ದು ತಂದರು ಅರ್ಥ ಆಯಿತು. ಉಣ್ಣುವುದಕ್ಕಾಗಲಿ ಉಡುವುದಕ್ಕಾಗಲಿ ಇರುವುದಕ್ಕಾಗಲಿ ಲಂಕೆಯ ಮಣ್ಣಿನಲ್ಲಿ ರಾವಣನ ಅಂಕೆಯಲ್ಲಿದ್ದವರಿಗೆ ಯಾರಿಗೂ ಕೊರತೆ ಇಲ್ಲ. ಸಾವಿನಲ್ಲಿಯೂ ನನ್ನ ಮಕ್ಕಳು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮೃತ್ಯು ದೇವತೆಯನ್ನು ತನ್ನ ಸಮೀಪವೇ ನಿಲ್ಲಿಸಿಕೊಂಡು ಮರಣ ಸನ್ನಿಧ ಬಾಯನ್ನು ಹಾಗೆ ತೆರೆಯುವ ಹಾಗೆ ಮಾಡಿದ್ದಾರೆ. ಮರಣ ಎನ್ನುವುದು ಮೇಘನಾದನಿಗೆ ಮಹಾನವಮಿ. ಅವನಿಗೆ ಮಾತು ಕೊಟ್ಟು ಬಂದಿದ್ದೇನೆ, ಸೋತು ಬಂದರೆ ನಿಮ್ಮ ಹೆಮ್ಮೆಯ ಪುತ್ರ ಮೇಘನಾದನಲ್ಲ ಎನ್ನುವ ಹಾಗೆ ಮಹಾನವಮಿಯಾದ ಮರಣವನ್ನ ಮನ ತುಂಬಿ ಸ್ವಾಗತಿಸುತ್ತೇನೆ. ಸ್ವಾಗತೀಕರಿಸುವುದು ಮಾತ್ರವಲ್ಲದೆ ವೀರ ಮರಣವನ್ನು ತೊಂದರೆ ಇಲ್ಲ. ಕರ್ನಾಟಕದ ಕಣದಲ್ಲಿ ಅದೇ ಗಳಿಗೆಯಾದರೂ ಲಕ್ಷ್ಮಣನ ಕಾರು ನಡೆಸಿ ಆಯುಷ್ಯವನ್ನು ಪಡಿತೇನೆ. ಲಕ್ಷ್ಮಣ ಈತನನ್ನು ಕೊಲ್ಲಬೇಕು ಅಂತಾದ್ರೆ ಕೊನೆಯ ಅಸ್ತ್ರ, ಅದುವೇ ವಿಶೇಷವಾಗಿರುವಂತಹ ಇಂದ್ರಾಸ್ತ್ರವನ್ನು ಪ್ರಯೋಗ ಮಾಡ್ತೇವೆ. ಲಕ್ಷ್ಮಣ,
ಎದುರಿಸ್ತೇನಾ? ನೀನು ಎದುರಿಸ್ತೀಯ? ಊಟ ಮಾಡ್ತೀಯ ನಾವು? ಹಸಿವಾಗ್ತಾ ಉಂಟು. ಮಾಡು ಊಟ. ನನಗಲ್ಲ, ರಣಭೂತಗಳಿಗೆ ಹಸಿವಾಗ್ತಾ. ನಿದ್ದೆ ಬರ್ತದೇನೋ? ನಿದ್ರೆ ನಿದ್ರೆ ಎಷ್ಟು ದಿವಸ ಬಿಟ್ಟು ಇಷ್ಟು ಹೊತ್ತಿಗೆಲ್ಲ ನಿದ್ರೆ ಬಂದ್ರೆ ಪ್ರಯೋಜನವೇ ಇಲ್ಲ. ಎಷ್ಟು ಜನರು ನಿದ್ದೆ ಇಷ್ಟೊತ್ತಿಗೆ ಹಾಳು ಮಾಡುವವರು ನೀವು, ನಿಮ್ಗೆ ನಿದ್ದೆ ಬರ್ತದ? ನಿದ್ರೆ ಬರುವುದಲ್ಲ, ನಿದ್ರೆ ಬರಿಸ್ತೇನೆ, ಅದು ನಿನ್ನ ಪಾಲಿಗೆ. ಲಕ್ಷ್ಮಣ, ಏನ ಹೆಣ್ಣು ಮಕ್ಕಳನ್ನು ಕಂಡಾಗ ಮನಸ್ಸಾಗ್ತದೆ. ವಯಸ್ಸಾಗೋರು ಹುಟ್ಟುತ್ತಾರೆ ಇಲ್ಲಿ, ಮನಸ್ಸಾಗೋರು ಇಳಿತಾರೆ. ಹೌದಾ? ಯಾರು ನಿನ್ನ ಅಪ್ಪ ಇದ್ದ. ಇಷ್ಟನ್ನ ಬಿಟ್ಟರೆ ಮಾತ್ರ ಇಂದ್ರಜಿತ್ವನ್ನ ಕೊಲ್ಲುವುದಕ್ಕಾದಿತ್ತು, ಗೆಲ್ಲುವುದಕ್ಕಾದಿತ್ತು. ಅದಲ್ಲಂತಾದ್ರೆ ಆದ್ರೆ ಒಂದು ರೋಮ ಕೊಂಕಿಸ್ಲಿಕ್ಕೆ ಆಗುದಿಲ್ಲ. ಇಷ್ಟನ್ನ ನಿನ್ನೆದುರು ಬರ್ಬೇಕಾದ್ರೆ ಇಷ್ಟು ಪಿಟ್ಟೆ ಬಂದವ ನಾವು. ನಿನ್ನನ್ನು ಕಡಿಯುವುದಿಲ್ಲ. ಹಾ. ಚೆಪ್ಪ ಈಗ ನಿನ್ನ